ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಿಲ್ಪ. ನಾನಿವತ್ತೊಂದು ಸಿಂಪಲ್ಲಾಗಿ ಗರ್ಗರಿಯಾಗಿ ಮಾಡ್ಕೊಳ್ಳೋ ಅಂಥ ಕರ್ಜಿಕಾಯಿ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೂ ಒಂದು ಚಿಟಿಕೆ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು, ಮತ್ತು ಕರ್ಜಿಕಾಯಿ ಪುಡಿ ಮಾಡ್ಕೊಳ್ಳೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನಿಲ್ಲಿ ಹೇಳ್ತೀನಿ. ನಾನು ಇದಕ್ಕೆ ಸಿಂಪಲಾಗಿ ಮನೆಯಲ್ಲೇ ಇರುವಂಥ ಸಾಮಾನುಗಳನ್ನು ಹೇಳ್ತಾಯಿದ್ದೀನಿ. 1 ಕಪ್ ಕಡಲೆ, 1 ಕಪ್ಪು ಕಡಲೆ ಬೀಜ, 1 ಕಪ್ಪು ಒಣ ಕೊಬ್ಬರಿ, ಬೆಲ್ಲ ತೊಗೊಂಡಿದ್ದೀನಿ. ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಒಂದು 5 ಇಡೀ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಸಣ್ಣ ಫ್ಲೇಮಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಪ್ಯಾನಲ್ಲಿ ಏಲಕ್ಕಿನ ಹುರಿದಿಟ್ಟಿದ್ದೀನಿ. ಆಮೇಲೆ ಕಡಲೆನ ಚೆನ್ನಾಗಿ ಹುರಿದು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಅದೇ ಹೆಂಚಲ್ಲಿ ಒಣ ಕೊಬ್ಬರಿನೂ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ ನಂತರ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಡಲೆನ ಹಾಕಿ ಅದ್ರ ಜೊತೆ ಏಲಕ್ಕಿನ ಹಾಕಿ ಸ್ವಲ್ಪ ಕಡಲೆನ ಸಣ್ಣದಾಗೆ ಪುಡಿ ಮಾಡ್ಕೋಬೇಕು. ಅದನ್ನು ಪುಡಿ ಮಾಡಿಕೊಂಡು ಒಂದು ದೊಡ್ಡ ಬೌಲ್ ಇಟ್ಕೊಂಡು ಎಲ್ಲ ಪುಡಿ ಮಾಡಿ ಒಂದೇ ಬೌಲ್ಗೆ ಹಾಕ್ಕೊಳ್ಳೋದು. ಅದು ಕಡಲೆ ಪುಡಿ ಮಾಡ್ಕೊಂಡಿದ್ದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜನ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆ ಕಡಲೆ ಬೀಜನ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು, ತುಂಬ ನೈಸ್ ಪೌಡ್ರ್ ಮಾಡ್ಕೋಬಾರ್ದು. ಕಡಲೆ ಬೀಜನ ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಅದೇ ಬೌಲ್ ಒಳಗೆ ಹಾಕ್ತಾಯಿದ್ದೀನಿ. ಅದೇ ಬೌಲ್ ಒಳಗೆ ಹಾಕಿ ಅದೇ ಒಣ ಕೊಬ್ಬರಿನ ಒಂದು 5 ನಿಮಿಷ ಅದೇ ಇದರಲ್ಲಿ ಬಾಣಲಿಲಿ ಬಿಟ್ಟಿದ್ದೆ ನಾನು, ಅದು ಸ್ವಲ್ಪ ಗಟ್ಟಿ ಕ್ರಿಸ್ಪಿಯಾಗಿ ಬರಲಿ ಅಂತ. ಒಣ ಕೊಬ್ಬರಿನೂ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬೆಲ್ಲ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದು ಜಾಸ್ತಿ ಆಗುತ್ತೆ ಅಂತೇಳಿ 2 ಸರಿ ನಾನು ಬೆಲ್ಲನ ಸಣ್ಣ ಮಿಕ್ಸಿ ಜಾರಲ್ವ 2 ಸರಿ ತೊಗೊಂಡು ಸಣ್ಣದಾಗಿ ಪುಡಿ ಮಾಡಿ ಅದ್ರ ಜೊತೆ ಹಾಕಿ ಅದನ್ನು ಕೈಯಲ್ಲೇ ಚೆನ್ನಾಗಿ ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ, ಕಡಲೆ ಬೀಜ, ಬೆಲ್ಲ ಎಲ್ಲ ಹಾಕಿದ್ದು. ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕಬೇಕಿತ್ತು, ನಾನಿಲ್ಲಿ ಹಾಕಿಲ್ಲ, ಇರಲಿಲ್ಲ ಮನೇಲಿ, ಹಾಗಾಗಿ ನಾನು ಹಾಕಿಲ್ಲ. ಆಮೇಲೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಮೀಡಿಯಮ್ ಸೈಜು ಉಂಡೆ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಂಡು ಅದರೊಳಗೆ ತುಂಬಬೇಕು. ಅದನ್ನು ವೀಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಅದನ್ನು ಚೆನ್ನಾಗಿ ತುಂಬಿ ಜಾಸ್ತಿ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಅದು ಚೆನ್ನಾಗಿ